ಯಾರು ಇಷ್ಟ ಆಗ್ತಾರೆ? ವರ್ತೂರ್ ಸಂತೋಷ್ ಅವರು ಈ ವಾರ ಆ್ಯಕ್ಟಿಂಗ್ ಅದೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಜೆನ್ಯೂನ್ ಅನ್ನಿಸ್ತಾರೆ ಅವರು, ಫೇಕ್ ಆಗಿ ಆಡ್ತಾ ಇಲ್ಲ, ಹೆಂಗೆ ರಿಯಲ್ ಆಗಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಈ ಸಲದ ಸೀಸನಲ್ಲಿ ಲಕ್ಸುರಿ ಬಜೆಟನ್ನು ತಂದುಕೊಟ್ಟವ್ರು ಅವರೇ ಆಗಿಬಿಟ್ರು ಆ್ಯಕ್ಟಿಂಗ್ ಮಾಡಿ. ಫಸ್ಟ್ ಡೇ ಇಂದ ಅವರಿಗೆ ಯಾವ ಲಕ್ಸುರಿ ಬಜೆಟ್ಗಳು ಸಿಗ್ತಾ ಇರಲಿಲ್ಲ, ಲಾಸ್ಟ್ ಒಂದು ಸಿಕ್ಕಿದೆ. ಖುಷಿ ಆಗುತ್ತೆ, ಚೆನ್ನಾಗಿದೆ ನೋಡೋದು. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಒಂದೊಂದ್ಸತಿ ಒಂದೊಂದು ಥರ, ಒಂದ್ಸತಿ ಇಷ್ಟ ಆಗ್ತಾರೆ, ಒಂದೊಂದ್ಸತಿ ಇಷ್ಟ ಆಗಲ್ಲ. ಈ ವೀಕು ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ತಾನೂ ಇದ್ದಾರೆ. ಆದರೆ ಲೇಡೀಸ್ ವಿನ್ ಆಗಬೇಕು. ಸುಮಾರು ಟೈಮ್ ಆಯಿತು, ಶ್ರುತಿ ಅವ್ರು ಬಿಟ್ಟರೆ ಮತ್ತೆ ಯಾರು ವಿನ್ ಆಗಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅಷ್ಟೇನು ಲೈಕ್ ಆಗಲ್ಲ. ಅಂದರೆ ತುಂಬ ಸೈಲೆಂಟು, ಎಲ್ಲರ ಜೊತೆ ಆ್ಯಕ್ಟಿವ್ ಆಗಿರಲ್ಲ. ಆಡ್ತಾರೆ, ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ತುಂಬ ಸೈಲೆಂಟ್ ಆಗಿರ್ತಾರೆ. ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳಲ್ಲ. ಸ್ವಾಮೀಜಿ ಅವ್ರು ಬಂದು ಹೇಳೋದ್ರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಲ್ಲ? ಅದು ಅವ್ರಿಗೆ ಗೊತ್ತಿರೋದು, ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸುದೀಪ್ ಟೈಮಲ್ಲಿ ಬೇಡ ಆಗಿತ್ತು, ಆ ಮಾತು ಹೇಳ್ಬಾರ್ದಾಗಿತ್ತು. ಅದು ತುಂಬ ಖುಷಿಯಾಗಿದ್ರು. ಆ ಟೈಮಲ್ಲಿ ಬಂದು ಫ್ಯಾಮಿಲಿ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಮಾತಿಂದನೇ ಕುಗ್ಗಿಬಿಟ್ಟು ಹಾಸ್ಪಿಟ್ಲ್ ಸೇರಿದ್ರು ಅಂತ ಇರ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್, ಮೈ ಫೇವ್ರೆಟ್ ಹೀರೋ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ? ಮೇ ಬಿ ತನಿಷ್ ಅವರು ಟಾಪಲ್ಲಿದ್ದಾರೆ ರೀ. ಅವ್ರು ಹೆಂಗೆ ಆಗ್ತಾರೆ? ಅವ್ರು ಆಗ್ಬೋದು ಅಂತೀರಾ? ಮೈಕಲ್ಲು ನಿಮ್ಮ ಓಟು? ನಮ್ಮ ಓಟು ವರ್ತೂರ್ ಸಂತೋಷ್, ಪ್ರತಾಪ್, ಕಾರ್ತಿಕ್. ತುಕಾಲಿ ಸಂತೋಷ್ ಇದ್ರಲ್ವ, ಅವರಷ್ಟು ಲೈಕ್ ಆಗಲ್ಲ. ಕಾರ್ತಿಕ್ ಇಷ್ಟ ಆಗ್ತಾರೆ, ಕಾರ್ತಿಕ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು.